ವೇದಿಕೆ ಮೇಲೆ ಆಸೀನರಾದಂಥ ನಗರ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಅಮರಣ್ಣವರೇ, ಮತ್ತೊಬ್ಬರು ಗ್ರಾಮಾಂತರ ಅಧ್ಯಕ್ಷರು ಸ್ನೇಹಿತರಾದ ಸುರೇಶ್ ಅವರೇ, ಇಂದಿನ ಅಧ್ಯಕ್ಷರು ಪಕ್ಷದ ಹಿರಿಯ ಮುಖಂಡರಾದಂಥ ಸುರೇಂದ್ರ ಗೌಡ್ರೆ, ಮತ್ತೊಬ್ಬರು ಹಿರಿಯರು ಪಕ್ಷದ ಅಧ್ಯಕ್ಷರಾದಂಥ ಎಂ ರಘುನಾಥ್ ಅವರೇ, ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದಂಥ ಅಶೋಕ್ ಅವರೇ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ಕಲ್ಪಾಡಿ ವೆಂಕಟೇಶ್ವರ ಅವರೇ, ಮೋಹನವರೇ, BLA 1 ಈ ಕಾರ್ಯಕ್ರಮದ ಎಲ್ಲ ಯೋಜನೆ ಮಾಡಿರುವಂಥ ವಿಶ್ವನಾಥ್ ಅವರೇ, ಮತ್ತು ಎಲ್ಲ ಉಪಾಧ್ಯಕ್ಷರು ಹಿರಿಯರಾದಂಥ ವಿಷ್ಣುಮೂರ್ತಿಯನ್ನವರೇ, ಸಮಯ ಈ ಕಡೆ ಕೊಡ ಚೇರ್ ಈಗ ತಾನೇ ಕಾರ್ಯಕ್ರಮಕ್ಕೆ ಸ್ವಲ್ಪ ಜ್ವರ ಇದ್ದು ಗೊತ್ತಿದ್ದು ನಾನು ಈ ಸಭೆಗೆ ಹೋಗಲೇಬೇಕು, SIR ವಹಿಸಬೇಕು ಬಿಟ್ಟು ಬಂದಂಥ ಮಾಜಿ ಸಂಸದರು ಸ್ನೇಹಿತರಾದಂಥ ಮುನ್ಸಮ್ಮನವರಿಗೆ ನಿಮ್ಮವಾಗಿ ನಮ್ಮೆಲ್ಲರಿಗೂ ಸ್ವಾಗತವನ್ನು ಅದೇ ರೀತಿ OBCಯ ಜಿಲ್ಲಾಧ್ಯಕ್ಷರು ಸ್ನೇಹಿತರಾದಂಥ ಬಾಲಾಜಿಯವ್ರಿಗೂ ಸ್ವಾಗತವನ್ನು ನಾನು ಬಿಟ್ಕೊಟ್ರಿ ಸುರೇಂದ್ರ ಗೌಡರು ಉಳಿಸಿದ್ದಾರೆ. ಕಾಲಕ್ರಮೇಣ ಆ ವೋಟ್ ಬ್ಯಾಂಕು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಶಿಫ್ಟ್ ಆಯಿತು. ನಮ್ಮ ಪಕ್ಷದ ಆಂತರಿಕ ಕೆಲವು ತಪ್ಪುಗಳಿಂದ ಕೆಲವು ಅಭ್ಯರ್ಥಿಗಳು ಪ್ರಯತ್ನ ಮಾಡಿದ್ರು, ಕೆಲವು ಅಭ್ಯರ್ಥಿಗಳು ಮತ್ತು ಜೋಡಣೆಯಿಂದ ಕೆಲವು ತಪ್ಪಾಗಿರೋದು ಸರ್ವೇ ಸಾಮಾನ್ಯ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಕೂಡ ಪಕ್ಷ ಯಾವತ್ತೂ ಇಲ್ಲಿ ಯಾವುದೇ ಚುನಾವಣೆಯಲ್ಲಿ ಎದೆ ಗೊತ್ತಿಲ್ಲ. ನಮ್ಮ ಕೈಲಾದಷ್ಟು ಮಾತ್ರ ಪಕ್ಷಕ್ಕೆ ಎಲ್ಲ ಕಾರ್ಯಕರ್ತರು, ಎಲ್ಲ ಹಿರಿಯರು ಅವ್ರದ್ದೇ ಆದಂಥ ಸ್ವಂತ ಶಕ್ತಿನ ಹಾಕಿ ಪಕ್ಷವನ್ನು ಕಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ನಮಗೊಂದು ಫ್ಯೂಚರ್ ಇದ್ದೇ ಇರ್ತದೆ. ಯಾಕಂದರೆ ಇವತ್ತು ರಾಜ್ಯದವರೇ ಮುಳ್ಬಾಗಿಲು ಬಂದು ಪೂಜೆ ಮಾಡಿಬಿಟ್ಟು ಕುಡುಬಲಲ್ಲಿ ಹೋಗ್ತಾರೆ. ಅಂಥದ್ರಲ್ಲಿ ನಾವು ಇಲ್ಲಿ ಹುಟ್ಟು ಬೆಳೆದು ಪಕ್ಷವನ್ನು ಈ ಮಟ್ಟದಲ್ಲಿ ನಾವು ಕಟ್ಕೊಂಡ್ಬರ್ತಾಯಿದ್ರೆ ನಮ್ಮೆಲ್ಲರಿಗೂ ಒಂದು, ನನಗೆ ಮೊದಲು ಆಸೆ ಇದ್ದಿದ್ದು ಕೋಲಾರದಲ್ಲಿ MP ಗೆಲ್ಲಿಸ್ಬೇಕಂತ ನನ್ನ ಪಕ್ಷಕ್ಕೆ. ನಾವು ಇದ್ದೀವಿ ಅಂದಮೇಲೆ ಏನೋ ಗೆಲ್ಲಿಸ್ಬೇಕಂತ. ಅದು ವೀರಯ್ಯನವ್ರು ಆಗ್ಬೋದು, ಮಂಗಮ್ಮ ಮುನ್ಸ್ವಾಮಿ ಆಗ್ಬೋದು, ಬಾಲಾಜಿಯವ್ರು ಆಗ್ಬೋದು, M ನಾರಾಯಣಸ್ವಾಮಿ ಅವರ ಇದರಲ್ಲಿ ನಮಗೆ ಹತ್ತತ್ರ ಬಂದು ನಾವು ಸೋತಿದ್ವಿ. ಹನುಮಪ್ಪ ಅವ್ರು ಗೆದ್ಬಿಟ್ಟಿದ್ರೆ ಅವತ್ತು ನೆಕ್ಸ್ಟ್ ಯಾರು ಇಲ್ಲಿ ಕೇಳ್ಮನೆ ಜಾಗನೇ ಇರ್ತಾರೆ. ಆವಾಗ ಗೆದ್ಬಿಡ್ತಾ ಇದ್ದ ಅನ್ನೋದ್ರಲ್ಲಿ ಎಲೆಕ್ಷನ್ ಮುಂದಕ್ಕೆ ಹೋಗಿ ಮತ್ತೆ ಎಲೆಕ್ಷನ್ ಆಯಿತು. ಕಾರಣಾಂತರಗಳಿಂದ ಅದು ಕಾಂಗ್ರೆಸ್ ಅಲೆ ಬಂತು, ಸಿಂಪತಿ ಬಂತು. ಅವತ್ತು ಇಲ್ಲ ಅಂತಿದ್ರೆ ನಮ್ಗೆ ಇಲ್ಲಿ ಕಾಂಗ್ರೆಸ್ ಅನ್ನೋದಿಲ್ಲ, BJP ಎಲ್ಲ ಅಳ್ಕೊಂಡ್ಬಿಡೋದು. ನಮ್ಮ ಒಂದು ದುರ್ದೈವ. ಅದಾದ್ಮೇಲೆ ನಮಗೆ ಮುನ್ಸಮ್ಮಣ್ಣವರ ಮುಖಾಂತರ ನಾವು ಪಾರ್ಲಿಮೆಂಟ್ ಕ್ಷೇತ್ರವನ್ನು ಸುಮಾರು 2,11,000 ಓಟಿಂದ ಗೆಲ್ಲೋ ಮುಖಾಂತರ ಈ ಕ್ಷೇತ್ರವನ್ನು ತಗೊಂಡ್ರೆ ದುರದೃಷ್ಟವಶಾತ್ತು ಅದು ನೆಕ್ಸ್ಟು NDAಗೆ ಹೋಯಿತು. ಅಂದರೆ ಕೇಳಿಸ್ಬೇಕು. ಇವಾಗ ಏನು ಕಾಲ ಮಿತಿ ಮೀರಿಲ್ಲ. ಈಗ ಕಾಂಗ್ರೆಸ್ ದುರಾಳಿತ ಏನಿದೆ ಅದನ್ನು ನಾವು ಎನ್ಕೇಜ್ ಮಾಡ್ಕೋಬೇಕು. ನಮ್ಮ ಸ್ಥಳೀಯ ಕಚ್ಚಾಟಗಳನ್ನು ಬಿಡಬೇಕು. ನಿಮಗೆ 2 ವಿಷಯ ಹೇಳ್ತೀನಿ. ನನಗೆ ಪ್ರಸ್ತಾಪಿಕ ನುಡಿಗಳು, ಅಧ್ಯಕ್ಷ ಭಾಷಣ 2 ಕೊಟ್ಟಿದ್ದಾರೆ. ಮೊನ್ನೆ 2 ಅಧ್ಯಕ್ಷರು ಸೇರಿ ಬಿಹಾರಲ್ಲಿ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಏನು ಮೊನ್ನೆ ಚುನಾವಣೆ ನಡೀತು SIR ಬಂದಮೇಲೆ, SIR BJP NDA ಗೌರ್ಮೆಂಟ್ SIR ಅಲ್ಲ ಇದು. ಪ್ರತಿ 20 ವರ್ಷಕ್ಕೊಂದ್ಸತಿ ಮತ ಪರಿಷ್ಕರಣೆ ಆಗಲೇಬೇಕು. ಅದು ಸಂವಿಧಾನದಲ್ಲಿ ಬರೆದುಬಿಟ್ಟಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಕೂಡ ಅದಿದೆ. ಇವತ್ತು ಯಾರೋ ವಿರೋಧಿಗಳು ಕೈಲಾಗ್ದರು ಅದನ್ನು SIR BJPಗೆ NDAಗೆ ತಕ್ಕಂಗೆ ಮಾಡ್ಕೊಳ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಪಾದಿಸಬೇಕು. 20 ವರ್ಷ 2002ರಲ್ಲಿ 2002-4 ಆಗಿತ್ತು. ಇವಾಗ ಮತ್ತೆ ಇನ್ನು 24 ವರ್ಷ ಆದಮೇಲೆ 25ಕ್ಕೆ ಕಂಪ್ಲೀಟ್ ಆಗ್ಬೇಕಾಗಿತ್ತು. ಇವತ್ತು ಮಾಡ್ತಾ ಇದ್ದೀವಿ. ಯಾರು ವೋಟರ್ಸ್ನ ಯಾರು ಇಲ್ಲಿ ಡಿಲೀಟ್ ಮಾಡಲ್ಲ. ಯಾವುದೋ ದೇಶದಲ್ಲಿ ಬಂದು ನಮ್ಮ ಊರಲ್ಲಿ ನಮ್ಮ ದೇಶದಲ್ಲಿ ಓಟ್ ಆಗೋಕ್ಕೆ ನಾವು ಬಿಡ್ತೀರಾ? ಬಿಡಬೇಕಾ? ಇವತ್ತು ವೆಸ್ಟ್ ಬೆಂಗಾಲಲ್ಲಿ 92 ಲಕ್ಷ ಓಟು ಡಿಲೀಟ್ ಆಯಿತು. ಅಲ್ಲಿರೋ ಸ್ಥಳೀಯರು ಯಾರು ಜನ ಆಯಿತಾ? ನಿಮ್ಗೆ ಗೊತ್ತು. ಇವತ್ತು ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ SIR ಆದಮೇಲೆ. ನಿಮ್ಗೇನು ಓಟ್ ಸಿಗಲ್ಲ, ಮನೆ ಸಿಗಲ್ಲ, ಏನಿಲ್ಲ, ಓಟ್ ಹಕ್ಕಿಲ್ಲ ಅಂದಮೇಲೆ ಅವ್ರು ಏನಕ್ಕೆ ಬಂದಿದ್ರು? ಕೃಷ್ಣಕೋರು ಅಲ್ಲಿ ಕೆಲಸ ಹಾಕ್ಕೊಂಡು ಹೋದ ದೇಶಕ್ಕೆ ಬಂದವರು. ಅವ್ರು ನಿಂತ್ಕೊಂಡು ವೆಸ್ಟ್ ಬೆಂಗಾಲಲ್ಲಿ ದೀದಿ 2-3 ಚುನಾವಣೆ ಗೆದ್ಬಿಟ್ಟಿದ್ರು. ಅದನ್ನು ಮನಗಂಡಂಥವರು
SIR ಮುಖಾಂತರ ಸುಮಾರು 92 ಲಕ್ಷ ಓಟ್ ಜನ ಇರ್ತಾರೆ. ನಮ್ಮ ಓಟ್ ನಮ್ಗೆ ಬೀಳ್ತದೆ. ಯಾರ ಓಟು ಯಾರು ಕಿತ್ಕೊಳಕ್ಕಾಗಲ್ಲ ಈಗ. ಆ ಕಾರಣಕ್ಕೆ ಓಟು ಮತದಾರರ ಹಕ್ಕು. ಇವತ್ತು ಬಿಹಾರಲ್ಲಿ ಸುಮಾರು 65 ಲಕ್ಷ ಓಟು ಡಿಲೀಟ್ ಆಯಿತು. ಯಾವ ಓಟ್ ಡಿಲೀಟ್ ಆಯಿತು? ನಮ್ಮ ಅಣ್ಣ ತಮ್ಮಂದ್ರದ್ದು, ನಮ್ಮ ಮನೆ ಪಕ್ಕದಲ್ಲಿ ಯಾರು ಡಿಲೀಟ್ ಆಯ್ತಾ? ಯಾರು ಬಂದು ಮುಸ್ಲಿಮರು ನಮ್ಮ ದೇಶ ಅಲ್ಲವರು, ನಮ್ಮ ಊರಲ್ಲಿದ್ದವ್ರು ಬಂದು ಸೇರ್ಕೊಂಡಿದ್ರು, ಅವ್ರು ಡಿಲೀಟ್ ಆಗ್ತದೆ. ಒಬ್ಬೊಬ್ಬ ವ್ಯಕ್ತಿ ಇದು 4 ಕಡೆ ಇರ್ತದೆ, 5 ಕಡೆ ಇರ್ತದೆ. ಆ ಓಟ್ ಅಷ್ಟೇ ಡಿಲೀಟ್ ಆಗ್ತದೆ. ಇನ್ನು ಯಾರದೇ ಓಟು ಡಿಲೀಟ್ ಆಗೋಕ್ಕೆ ಅವಕಾಶ ಇಲ್ಲ. ಸುಮಾರು 4, 5, 14 ಥರ ಕೇಳ್ತಾರೆ. ಯಾವುದನ್ನ ಒಂದು ಕೊಟ್ಟರೆ ಕೂಡ ನಿಮ್ಮ ಓಟಲ್ಲಿ ದುಡ್ಡು ಬರ್ತದೆ. ಈ ಕಾರಣಕ್ಕೆ ಈ SIRನ ಮತ ಪರಿಷ್ಕರಣೆ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇರೋದು. ಇದನ್ನ ಮನಗಂಡಂತ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕೊಟ್ಟು, ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟು SIR ಆಗಲೇಬೇಕು. SIR ನಡೀತಾರಂತ ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು SIR ಏನು ನಡೀತದೆ ನ್ಯಾಯಯುತವಾಗಿ ಅದಕ್ಕೆ ಯಾರೇ ಆಗಲಿ ವಿರೋಧ ಮಾಡಬಾರ್ದು, ಅದನ್ನು ತಡಿಬಾರ್ದು ಅಂತ. ಅದಾದಮೇಲೆ ಏನು ರಿಟ್ ಪಿಟಿಷನ್ ಹಾಕಿದ್ರು ಅದಕ್ಕೆ ಸೋಲಾಯಿತು. ಯಥೇಚ್ಛವಾಗಿ ಇವತ್ತು ನಡೀತಾ ಇದೆ. ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಓಟು ಡಿಲೀಟ್ ಆಗಬಾರ್ದು ಅಂತ. ಇದನ್ನು ನಾವು ಉತ್ತರ ಕೊಡಬೇಕಾಗ್ತದೆ. ಈ ಉತ್ತರ ಯಾವ ರೀತಿ ಕೊಡಬೇಕು? BLA ಗಟ್ಟಿ ಮಾಡೋ ಮುಖಾಂತರ ಪ್ರಮುಖ ಅವ್ರನ್ನ ಆಗ್ತಿದೆ. ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಾವು ಒಂದು ಸತಿ SIR ಮಾಡಿದ್ದೇವೆ. ಇವತ್ತು ಒಂದಷ್ಟು ಬೂತ್ಗಳವರು ಇಲ್ಲಿ ಬರದೇ ಇರ್ಬೋದು, ಕಾರಣ ಭಾನುವಾರ ಅವ್ರದ್ದೇನೋ ಪರ್ಸನಲ್ ಕೆಲಸ. ಆದರೆ ನಾವು ಏನು ಮಾಡಬೇಕು, ಮತ್ತೆ ಮೊದಲೇ ಒಂದಿತ್ತು, ಒಂದು ಬೂತನ್ನು ಈ ಬೂತಲ್ಲಿ